ನಮ್ಮ ತನ್ವಿ ಅದೇ ಮನೆಯಾಗಿರೋದ್ರಿಂದನ ವಿಷಯ ಗೊತ್ತಾಗ್ಬಿಟ್ಟೈತೆ. ಏನು ಮಾಡೋಣ ಇವಾಗ? ಕೇಳೋಣ ಈ ಅಪ್ಪನ. ಫೋನೆಲ್ಲ ಚೆಕ್ ಮಾಡಿದೆ, ಅದ್ರಾಗ ಏನು ಯಾವ ಮೆಸೇಜ್ ಏನು ಕಾಣಿಸ್ಲಿಲ್ಲ. ಮೆಸೇಜು ಎಲ್ಲ ನೋಡಿದ್ನಪ್ಪ, ಆದರೆ ಏನು ಅಂತದ್ದು ಗೊತ್ತಾಗಲಿಲ್ಲ. ಹೋಗತ್ಲಾಗೆ ಟೆನ್ಷನ್ ಮೇಲೆ ಟೆನ್ಷನ್ಗಳು. ಈ ಬೇರೆ ಟೆನ್ಷನ್ನು, ಅಯ್ಯೋ ನಮ್ಮ ಸೈಟಿನ ಬೇರೆ ಅವು ಬೇರೆ ಟೆನ್ಷನ್ ಆಗ್ಬಿಟ್ಟೈತೆ. ಅಯ್ಯೋ ಏನು ಮಾಡೋದು ಅಂತ ಅನ್ನಿಸ್ಬಿಟ್ಟೈತೆ. ಹೋಗತ್ತ ನನಗಂತೂ ಒಂದ್ರ ಮೇಲೊಂದು ಸಮಸ್ಯೆಗಳು ಶುರು ಆಗ್ತಾನೇ ಇದ್ದಾವೆ. ಯಾವಾಗಪ್ಪ ಈ ಸಮಸ್ಯೆಗಳೆಲ್ಲ ಬಗೆಹರಿತವೆ ಅಂತ ಅನ್ನಿಸ್ತೈತೆ ನನಗಂತೂ. ಈ ಸಮಸ್ಯೆಗಳೆಲ್ಲ ಬಗೆಹರಿದು ಬಿಟ್ರೆ ಹೆಂಗೋ ನೆಮ್ಮದಿಯಾಗಿರ್ಬೋದು. ಸಮಸ್ಯೆಗಳಿರಬಾರ್ದಪ್ಪ ಮನುಷ್ಯನಿಗೆ. ಈ ಅಪ್ಪನಿಗೆ ಹೇಳಿ 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 ಸಾಕಾಗೈತೆ. ಏನಾದರೂ ಮತ್ತೆ ಆ ದಾರಿನ ಹಿಡ್ದವನು ಏನೋ ಅಂತ ಅನ್ನಿಸ್ತೈತೆ ನನಗೆ. ಫೋನ್ ಬೇರೆ ಬಿಟ್ಟು ಹೋಗ್ತಾನೆ ಈ ಅಪ್ಪ. ಎಲ್ಗಾನ ಹೋದ್ರೆ ಫೋನ್ ಎಲ್ಲ ಬಿಟ್ಟು ಹೋಗ್ತಾನೆ. ನೋಡೋಣ ಅದೆಲ್ಲ ಅಬ್ಸರ್ವ್ ಮಾಡ್ತೀನಿ. ಬಿಡಲ್ಲ, ಕೇಳ್ತೀನಿ. ಮತ್ತೆ ಏನು ಕರಿಯಮ್ಮಗೆ ಏನಾದರೂ ಫೋನ್ಗಿನ್ ಮಾಡ್ತಾ ಇದ್ದೀರೋ ಏನೋ ಎತ್ತ ಅಂತ ಕೇಳ್ತೀನಿ. ಅದೆಲ್ಲ ನೋಡೋಣ, ಅಬ್ಸರ್ವ್ ಮಾಡ್ತೀನಿ. ಏನೋ ಮಾಡ್ತಾ ಇದ್ದಾರೆ. ಹಿಂಗಿಲ್ದಿದ್ರೆ ನಮ್ಮ ತನ್ವಿ ಫೋನ್ ಮಾಡಿ ಹೇಳ್ತಾ ಇರಲಿಲ್ಲ. ನನ್ನ ಮಗಳು ಹೇಳಿದ್ಮೇಲೂ ನಾನು ನಂಬಲಿಲ್ಲ ಅಂತಂದ್ರೆ ನನ್ನಂತ ಮುಟ್ಟಾಳಿ ಇನ್ಯಾರು ಇಲ್ಲ ಅಂತ ಅಂತಾರೆ. ನಾನಿಲ್ಲ, ಅಬ್ಸರ್ವ್ ಮಾಡ್ತೀನಿ, ಬಿಡಲ್ಲ. ಎಲ್ಲ ಹೋಗ್ತಾನೆ ಹೋಗ್ಲಿ, ನೋಡೋಣ, ಅಬ್ಸರ್ವ್ ಮಾಡ್ತೀನಿ. ಯಾವಾಗಲೂ ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ, ಹೋಗ್ತಿರ್ತಾನೆ ಯಾವಾಗ್ಲೂ. ನೋಡೋಣ. ಫೋನ್ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಯಾರ ಹತ್ರ ಮಾತಾಡೋಕ್ಕೂ ಅವ್ರು ಫೋನ್ ತಗೊಂಡೋಗಲ್ವಲ್ಲ. ಇನ್ನು ಬೇರೆಯವ್ರಿಗೆ ಯಾರ್ದಾದ್ರೂ ಫೋನ್ ಇಸ್ಕೊಂಡು ಏನಾದರೂ ಮಾಡ್ತಾರಾ? ಮಾಡ್ಬೋದು, ಯಾರಾದರೂ ಸಿಗ್ತಾರೆ ಹಿಂಗೆ ಹೋಗೋ ಟೈಮಲ್ಲಿ. ಅವ್ರ ಹತ್ರ ಏನಾದರೂ ಫೋನ್ಗೆ ಇಸ್ಕೊಂಡು ಮಾಡೋದು ಎಲ್ಲ ಮಾಡ್ತಾನೋ ಏನೋ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ಲಾಗಿ. ಇಂಥ ವಿಷಯಗಳೆಲ್ಲ ಕೇಳಿಬಿಟ್ರೆ ತಲೆ ಎಲ್ಲ ಗಿರ್ರ ಅಂತೈತಿ. ಯಾಕೆ ಹಂಗೆ ನೋಡ್ತಾ ಇದೀಯಾ? ಏನಿಲ್ಲ, ನೀನೇನು ಮತ್ತೆ ಆ ಕರಿಯಮ್ಮನಿಗೇನು ಫೋನ್ಗಿನ್ ಮಾಡಿದ್ದ ಏನು? ಮೆಸೇಜು ಫೋನ್ ಏನಾದರೂ ಮಾಡೋದೇನಾದರೂ ಮತ್ತೆ ಏನಾದರೂ ಐತಾ? ಮತ್ತೇನಾದರೂ ಈ ಥರ ಏನಾದರೂ ನಡೆಸ್ತಾ ಇದೆಯಾ? ಅಯ್ಯೋ ಥೋ, ನಾನೇ ಅಯ್ಯೋ ಮತ್ತೆ ಅದು ಹೊಲ್ಸು ಅನ್ನೋದು ಗೊತ್ತಿದ್ರು ನಾನು ಏನು ಋತು ಹೋಗ್ತೀನಿ. ಅಯ್ಯೋ ಅದ್ರ ಸವಾಸನೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಬೇಡ ಋತು, ನಾನು ಹೋಗೋದಿಲ್ಲ, ಸಾಕು. ಏನೋ ಗೊತ್ತಿಲ್ದಲೇ ಹಂಗಿಂತ ಕೆಲಸ ಮಾಡಿಬಿಟ್ಟೆ, ನಾನು ಕೆಟ್ಟವನಾಗ್ಬಿಟ್ಟೆ ಸುಮ್ಮನೆ. ನನಗೆ ಬೇಜಾರ, ನನ್ನ ಮೇಲೆ ನನಗೆ ಬೇಜಾರು ಮಾಡ್ಕೊತ ಇದ್ದೀನಿ. ಏನಪ್ಪ ಇನ್ನು ಸುಮ್ಮನೆ ಸ್ವಲ್ಪ ಅದ್ರಲ್ಲಿ ಕೆಟ್ಟವನಾಗ್ಬಿಟ್ನಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊತೀನಿ. ಮತ್ತೆ ಥೂ, ಅವಳಿಂದ ಬರೀ ನನಗೆ ಕೆಟ್ಟದ್ದೇ ಆಗೈತಿ, ಯಾವತ್ತೂ ಒಳ್ಳೇದೇ ಆಗಿಲ್ಲ. ಅಂಥವಳು ಸವಾಸ ನಾನೇನಕ್ಕೆ ಮಾಡ್ಲಿರುತ್ತೋ? ಕರಿ ನನ್ನ ಹೆಸರೇ ಹೇಳ್ಬೇಡ ನೀನು. ಆ ಕರಿ ನನ್ನ ಹೆಸರು ಹೇಳ್ಬಿಟ್ರೆ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಹೆಸರೇ ಹೇಳ್ಬೇಡ ಋತು ನೀನು. ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ, ನೋಡ್ತೀನಿ. ಥೂ ತೆಗಿ ಅಂತ ಕಚಡ ನಾನು ಯಾಕೆ ನೋಡ್ಲಿ? ಕಚಡ ಹೊಲ್ಸು ಅಂತ ಅವಳಿಗೆ ನಾನು ಏನಕ್ಕೆ ನೋಡಕ್ ಹೋಗೋಣ? ಅವಳ ಬುದ್ಧಿ ಸರಿ ಇಲ್ಲ. ನನಗೆ ಅವಳು ಎಲ್ಲ ಅವಳು ಹೆಂಗೆ ಏನು ಅಂತೇಳಿ ಅವಳ ಕ್ಯಾರೆಕ್ಟರ್ ಬಗ್ಗೆ ನಾನು ತಿಳ್ಕೊಬಿಟ್ಟು ನನಗೆ ಬೇಜಾರಾಯ್ತು. ನಾನು ಯಾಕಪ್ಪ ಇಂಥದ್ದು ಮಾಡ್ಕೊಂಡೆ ಅಂತ ಮತ್ತೆ ನಾನು ಅಂತ ಕೆಲಸ ಮಾಡ್ತೀನಿ ಋತು. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಋತು ನಿನಗೆ? ಯಾಕೆ ಈ ಥರ ಕೇಳ್ತಾ ಇದೆಯಾ? ಅಲ್ಲ, ನನಗೆ ಯಾಕೋ ಡೌಟ್ ಬಂತು, ಅದಕ್ಕೆ ಕೇಳಿದೆ. ಹಂಗೇನ ಇದ್ಬಿಟ್ರೆ ನೋಡೋಣ, ನಾನಂತೂ ಸುಮ್ಕಿರೋದಿಲ್ಲ. ನಾನು ಇವೆಲ್ಲ ಟೆನ್ಷನಾಗೆ ಮತ್ತೆ ಇವೆಲ್ಲ ಟೆನ್ಷನ್ ತಂದಿಕ್ಕಿಯ ನೀನು. ಸೈಟಿಂದು ಅದೆಲ್ಲ ನೋಡಿ, ಇವಾಗ ಒಂದ್ರ ಮೇಲೆ ಒಂದು ಸಮಸ್ಯೆ ಆಗ್ತಿರೋ ಸಾಕು. ಈಗ ಅವಳನ್ನ ಯಾವಾಗ ನಾವು ನಮ್ಮ ಮನೆಗೆ ಕರ್ಕೊಂಬಂದ್ವಿ ನೋಡು, ಆವಾಗಿಂದಲೇ ನಮಗೆ ಸಮಸ್ಯೆಗಳು ಶುರುವಾಗಿರೋದು. ನಾವು ಯಾವಾಗ ನಾವು ಬಿಡು ಅಂತೇಳಿ ಕರ್ಕೊಂಬಂದು ಯಾವಾಗ ನಮ್ಮ ಮನೆಯಾಗ ಇಕ್ಕೊಂಡು ಅವಾಗಿಂದಲೇ ಕಣಪ್ಪ ನಮ್ಮ ಮನೆಯಾಗಿಂತ ಎಡವಟ್ಟುಗಳಾಗಿರೋದು. ಅವಳ ಕಾಲು ಗುಣನೇ ಚೆನ್ನಾಗಿಲ್ಲ, ಅವಳೇ ಸರಿ ಇಲ್ಲ. ಅವಳಿಂದ ಬರೀ ನಮ್ಗಿಂತ ತೊಂದರೆಗಳೇ. ಅದಕ್ಕೇನೆ ಅವಳು ಯಾವತ್ತು ಮಾತ್ರ ಜೀವನದಲ್ಲಿ ನೀನು ಅವಳನ್ನ ನೆನೆಸ್ಕೊಳ್ಳೋಕ್ಕೂ ಹೋಗ್ಬೇಡ. ಅವಳಿಂದ ನಮಗೆ ತೊಂದರೆ. ಅವಳ ಬಗ್ಗೆ ಮಾತಾಡ್ಬೇಡ ಬಿಡುರುತು, ಮಾತಾಡ್ಬೇಡ ಅಂತ ಹೇಳ್ತೀವಿ, ಮತ್ತೆ ಪದೇ ಅವಳ ಬಗ್ಗೆ ಮಾತಾಡ್ತೀಯ. ನೀನು ಈ ಜನಗಳೆಲ್ಲ ಮಾತಾಡೋದಕ್ಕೆ ನಿನಗೊಂಥರ ಅನುಮಾನ. ಆ ಅನುಮಾನ ತೆಗ್ದಾಕಂತ ಹೇಳಿಲ್ವಾ? ನೀನು ಈ ರೀತಿ ಅನುಮಾನ ಪಟ್ಬಿಟ್ರೆ ಹೆಂಗಿರುತ್ತು? ನಾನು ಹಿಂಗೆಲ್ಲ ಕೇಳ್ಬೇಡ ಋತು, ನನಗೆ ತುಂಬ ಬೇಜಾರಾಗ್ತೈತೆ. ನಾನು ಆ ಥರ ಮಾಡೋ ಅಂಥವನ್ನೆಲ್ಲ ನಾನು ಯಾವತ್ತೇ ಆಗಲಿ. ನಾನು ನಿಜ ನನಗೆ ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನನಗೆ ಅವಳ ಹೆಸರೇ ಎತ್ತಬಿಡ. ನನಗೆ ನಿಜ ಅದು ಹೆಸರು ಎತ್ತಬಿಟ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಸಿಟ್ಟು ಬಂದ್ಬಿಡುತ್ತೆ. ಅವಳಿಂದಲೇ ನನ್ನ ಜೀವನ ಹಿಂಗಾಗಿದ್ದು, ಅವಳಿಂದಲೇ ನನಗೆ ಇಂಥ ಎಲ್ಲ ತೊಂದರೆಗಳಾಗಿದ್ದು. ಯಾಕೆ ಋತು, ಏನಾಯ್ತೆ? ಸುಮ್ಮನೆ ನೋಡಕ್ಕ ಚೆನ್ನಾಗಿದೀವ, ನಾವು ಸೈಟಿನ ಬೇರೆ ಎಲ್ಲ ತೊಂದರೆ ಅಂತೇಳಿ ಅದಕ್ಕೂ ಇದಕ್ಕೂ ಓಡಾಡ್ತಾ ಇದೀವಿ. ಇವಳು ಬೇರೆ ಅದು ಯಾರ ನೀನು ಕರಿಯಮ್ಮನ ಮರ್ತಿದೆಯೋ ಇಲ್ವೋ, ಕರಿನನ್ನ ಮಾತಾಡಿಸ್ತೀಯೋ ಅಂತ ಕೇಳ್ತಾಳೆ. ನೋಡಕ್ಕ ಅಲ್ಲ, ಚೆನ್ನಾಗಿರೋ ಹತ್ರ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಲ್ವೇನಕ್ಕ? ಚೆನ್ನಾಗಿರ್ಬೇಕಮ್ಮ. ಅಲ್ಲ, ನೀನು ಒಟ್ಟು ಯಾಕೆ ಕೇಳಕ್ಕೆ ಹೋಗ್ತೀಯ? ಸುಮ್ಕಿರು ಋತಮ್ಮ. ನಾನು ಹೇಳಲಿಲ್ಲ ಅನುಮಾನ ಅನ್ನೋದು ನೀನು ತೆಗ್ದಾಕ್ಬಿಡು. ನಿನ್ನ ಗಂಡನ ಬಗ್ಗೆ ಯಾವತ್ತೂ ನೀನು ಅನುಮಾನ ಪಡಬೇಡ ಅಂತ ಹೇಳಿದ್ದೀನಿ. ಹಂಗಂದ್ರೆ ನೀನು ಯಾಕೆ ಹಿಂಗೆ ಮಾಡ್ತೀಯ? ಹೇಳಕ್ಕ ನೀನೇ ಸ್ವಲ್ಪ ಇವಳಿಗೆ. ಋತು ಯಾಕೆ ಹಂಗೆ ಕೇಳ್ಬಿಟ್ಲು? ಯಾಕೆ ಹಿಂಗೆ ಕೇಳಿದ್ಲು? ಏನಾದರೂ ಗೊತ್ತಾಗ್ಬಿಡ್ತಾ ಇವಳಿಗೆ ವಿಷಯ? ನನಗೆ ಕೇಳಬೇಡ ಅಂತ ಹೇಳಲಿಲ್ವೇ? ನೀನು ಇಲ್ಲೆಲ್ಲ ಆಡ್ಕೊಂಬರಿದ್ರೆ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಲ್ಲ ಋತು, ಯಾಕೆ ಹಿಂಗೆ ಮಾಡೋಕೆ ಹೋಗ್ತೀಯ ನೀನು? ನೀನು ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಸಾರಿ ಹೇಳಿದ್ದೀನಿ.
ಮತ್ತು ನನಗೆ ಯಾಕೋ ಕೇಳಬೇಕು ಅಂತ ಅನ್ನಿಸ್ತು, ಬಿಡು ಕೇಳಿದೆ. ಯಾಕೋ ನನಗೆ ಇದ್ರೂ ಇರ್ಬೋದೇನೋ, ಏನೋ ಫೋನ್ಗಿನ್ ಮಾಡ್ತಾನೇನೋ ಯಪ್ಪ ಅಂತ ಅನ್ನಿಸ್ಬಿಡ್ತು, ಅದಕ್ಕೆ ಕೇಳಿದೆ ಬಿಡು. ಬಾ ಹೊರ ಕುಕ್ಕಂಡು ಮಾತಾಡೋಣ. ನಾನು ಸುಮ್ಮನೆ ಬಂದೆ, ಬಾಯಿ ನಿನಗೆ ಒಂದು ವಿಷಯ ಹೇಳ್ಬೇಕು, ಹೊರ ಕುಕ್ಕಂಡು ಮಾತಾಡೋಣ. ಯಾಕೋ ನಮ್ಮನ ಬಂದಂಗೆ ಆಯ್ತು ಈ ಅಪ್ಪನ ಮೇಲೆ, ಅದಕ್ಕೆ ಕೇಳಿದೆ ಏನೋ ಹಿಂಗೆ ಐತೇನಪ್ಪ ಅಂತೇಳಿ ಏನೋ ಕೇಳಿದೆ. ನಮ್ಮ ಮಾನು ಅಕ್ಕನ ಮಾತಾಡ್ತೀನಿ, ನಮ್ಮ ಮಾನು ಅಕ್ಕನಿಗೆ ಹೇಳ್ತೀನಿ. ನಮ್ಮ ಮಾನು ಅಕ್ಕನಿಗೆ ಹೇಳ್ಬೇಕು ಈ ವಿಷಯನ. ನಾವಿಬ್ಬರು ಅಕ್ಕ ತಂಗಿಯವ್ರು ಒಂದಾಗ್ಬಿಟ್ಟು ನಾವು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಮಾನು ಅಕ್ಕ, ಮಾನು ಅಕ್ಕ, ನೀನು ನನ್ನ ಮಾತಾಡಿಸ್ಬೇಡ. ನೀನು ಏನಕ್ಕೆ ನಾನು ಮಾತಾಡಿಸ್ತಾ ಇದೆಯಾ? ನೀನು ನನ್ನ ಮಾತಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ಏನಕ್ಕೆ ಅವಾಗಿಂದ ನನ್ನ ಕೂಗ್ತಾ ಇದೆಯಾ ಅಲ್ಲಿ ನಿಂತ್ಕೊಂಡು? ಏನಕ್ಕೆ ನನಗೆ ಕರಿತಾ ಇದೆಯಾ ಅವಾಗಿಂದ? ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಕಣೆ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ಯಾಕಾದ್ರೆ ಅವನು ಮದುವೆ ಆಗ್ಬಿಟ್ನೋ ಅಂತ ಅನ್ನಿಸ್ತೈತೆ. ಈಗ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ. ಏನು ಗೊತ್ತಾ, ಕರಿಯಮ್ಮನ ನನ್ನ ಮನೆ ಒಳಗಡೆ ಬಿಟ್ಕೊಂಡು ಅವನು ಮದುವೆ ಯಾಕಾದ್ನೋ, ಅವ್ರ ಅಕ್ಕ ಬಂದು ಯಾಕಾದ್ರೂ ನಮ್ಮ ಮನೇಲಿ ಇದ್ದಾಳೋ ಅಂತ ಅನ್ನಿಸ್ತೈತೆ. ಅವ್ರ ಬಂಡವಾಳ ಏನು ಅಂತ ನನಗೆ ಎಲ್ಲ ಗೊತ್ತಾಗ್ಬಿಡ್ತು ಕಣೆ. ಅನುಭವಿಸು, ನೀನಾಗಿ ನೀನು ಮಾಡ್ಕೊಂಡಿದ್ಯಾ. ಅದಕ್ಕೆ ಮತ್ತೆ ಜಂಬ ದೌಲತ್ತು ಎಷ್ಟಾನ ಒಳ್ಳೇದಲ್ಲ ಅಂತ ಹೇಳೋದು. ಜಂಬ ಪಡ್ತಾ ಇದ್ದೆ, ಇವಾಗ ನೋಡು ಸರಿಯಾಗಿ ಆಗೈತಲ್ಲ ನಿನಗೆ. ಅಕ್ಕ ಪ್ಲೀಸ್ ನನ್ನ ಕ್ಷಮಿಸ್ಬಿಡೆ, ಪ್ಲೀಸ್ ಕ್ಷಮಿಸ್ಬಿಡು. ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಯಾಕೆ ತನ್ವಿ ಏನೋ ಮಾತಾಡ್ತಾ ಇದ್ದಾಳೆ? ಮಾನು ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು, ನಾನು ಕ್ಷಮಿಸ್ಬಿಡು ಅಕ್ಕ, ನನ್ನ ತಪ್ಪಾಯ್ತಕ್ಕ ಅಂತೇಳಿ ಕೇಳೋದಕ್ಕೆ ಬಂದಿದ್ದಾಳೆ. ಅದಕ್ಕೇನೆ ಇವಾಗ ಯಾಕಮ್ಮ ಹಿಂಗೆ ಕೇಳ್ತೀಯ, ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇವಾಗ ತಪ್ಪಾಯ್ತು ಕಣಕ್ಕ ಅಂತ ಕೇಳೋಕೆ ಬಂದವಳೆ. ಕ್ಷಮಿಸ್ಬಿಡೋ ಲಾಸ್ಯ, ನಾನು ಅಷ್ಟೇ ನಿನ್ನ ಏನೆಲ್ಲ ಅಂದಿದ್ದೀನಿ. ನನಗಂತೂ ನಿಜವಾಗ್ಲೂ ಯಾಕಾದ್ರೆ ಅವನು ಮದುವೆ ಆಗ್ಬಿಟ್ನು ಅಂತ ಅನ್ನಿಸ್ತೈತೆ. ನಾನು ಮದುವೆ ಆದಾಗ ನನ್ನಂಥ ಗಂಡ ಯಾರಿಗೂ ಸಿಕ್ಕಿಲ್ಲ, ನನ್ನ ಗಂಡನೇ ಮೇಲು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ತಪ್ಪು. ನನ್ನ ಗಂಡ ಒಳ್ಳೆಯವನಲ್ಲ, ಅವನು ಒಳ್ಳೆಯವನಲ್ಲ, ಅವಳು ಒಳ್ಳೆಯವಳಲ್ಲ, ಅವ್ರ ಅಕ್ಕ. ಅವರಿಬ್ಬರು ಬಂಡವಾಳ ಏನು ಅಂತ ನನಗೆ ಆ ಮನೆಗೆ ಬಂದಾಗ, ಅವಳು ನಮ್ಮ ಮನೆಗೆ ಬಂದಿದ್ದಾಗ ಈ 3-4 ದಿವಸದಿಂದ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಅಕ್ಕ, ತುಂಬ ಬೇಜಾರಾಗ್ಬಿಟ್ಟೈತೆ ಕಣೆ. ಕ್ಷಮಿಸ್ಬಿಡೆ ಅಕ್ಕ, ನನ್ನ ಜೊತೆ ಚೆನ್ನಾಗಿರಕ್ಕ. ನಾನು ನೀನು ಇಬ್ಬರು ಅಕ್ಕ ತಂಗಿ ಅವರು ಒಗ್ಗಟ್ಟಾಗಿರ್ಬೇಕು. ಏನು ಮಾಡೋಕ್ಕಾಗುತ್ತೆ, ಆಗ್ಬಿಡ್ತು. ನನ್ನ ಹಣೆ ಬರ ಹಿಂಗೆ ಆಗಬೇಕಾಗಿತ್ತು ಅಂತ ಅನ್ನಿಸ್ತು. ಹಂಗೆ ಆಗೈತೆ, ಏನು ಮಾಡೋದು, ಇನ್ಮೇಲಾದರೆ ಎಚ್ಚರಿಕೆ ತಗೋಬೇಕಲ್ಲ. ಅದಕ್ಕೆ ಇದೊಂದು ಸತಿ ಕ್ಷಮಿಸ್ಬಿಡು ಅಕ್ಕ. ಚೆನ್ನಾಗಿರೋಣ ಕಣ ಅಕ್ಕ, ಪ್ಲೀಸ್ ಅಕ್ಕ. ಏನಪ್ಪ ಇದು, ತಂಗಿ ಏನೋ ಅಕ್ಕನ ಮಾತಾಡಿಸ್ತಿದ್ದಂಗವಳೆ. ಇನ್ನು ಅಕ್ಕ ತಂಗಿ ಚೆನ್ನಾಗಾಗ್ಬಿಟ್ರೆ ಮುಗೀತು ಕತೆ. ಏನೋ ಮಾತಾಡ್ತಾ ಇದ್ರೆ ಅಕ್ಕ ತಂಗಿಯವರು. ಏನೋ ತಪ್ಪಾಯ್ತಕ್ಕ, ಚೆನ್ನಾಗಿರೋಣ, ಇನ್ಮೇಲಿಂದನ ಇಬ್ರು ಮಾತಾಡ್ಕೊಂಡು ಏನೋ ಆಗಿದ್ದಾಯ್ತು ಅಂತೇಳಿ ಹೇಳ್ತಾವಳೆ. ಏನೋ ತಪ್ಪಾಯ್ತು ಕಣಕ್ಕ, ಕ್ಷಮಿಸ್ಬಿಡು ಅಂತೇಳಿ ನಮ್ಮ ತನ್ವಿ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾಳೆ. ನೋಡು ಎಂಥ ಕೆಲಸ ಮಾಡ್ಕೊಂಡೆ. ಇವಾಗ ಪಶ್ಚಾತ್ತಾಪ ಪಟ್ಟರೆ ಏನೂ ಆಗಲ್ಲ. ಅದಕ್ಕೆ ಮತ್ತೆ ಮುಂಚೆನೇ ನಾವು ಯೋಚನೆ ಮಾಡಬೇಕು. ಹೆಣ್ಮಕ್ಳು ಜೀವನದಲ್ಲಿ ಎಷ್ಟು ನಾವು ಒಳ್ಳೆ ನಿರ್ಧಾರ ತಗೊಳ್ತೀವೋ ಅಷ್ಟು ಚೆನ್ನಾಗಿರ್ತೀವಿ. ನೋಡು, ಸ್ವಲ್ಪ ಯೋಚನೆ ಮಾಡು. ಇವಾಗ ಹೆಂಗೆ ನಿನಗೆ ಅನ್ನಿಸ್ತಾ ಐತೆ ಮನಸ್ಸು ಅಂತ. ನಿಜ ತುಂಬ ಬೇಜಾರಾಗುತ್ತೆ ನನಗೆ. ನನಗೂ ನನ್ನ ತಂಗಿ ಅನ್ನೋದು ಮನಸ್ಸಲ್ಲಿ ಇತ್ತು. ನಾನು ಹೇಳಿದ್ರೆ ಮದುವೆ ಆಗ್ಬೇಡ ಅಂತೇಳಿ ಹೇಳಿದ್ರು ನೀನು ಕೇಳ್ತಾ ಇರಲಿಲ್ಲ. ಇವಾಗ ನೋಡು, ಆಗಿರೋದಕ್ಕೆ ನೀನು ಅನುಭವಿಸೋದಕ್ಕೆ ನಿನಗೆ ಗೊತ್ತಾಗೈತೆ ಏನು ಕಷ್ಟ ಅಂತ ಹೇಳಿ. ಏನು ಮಾಡೋಕ್ಕಾಗೋದು ಬಿಡಕ್ಕ. ನಾನು ನಮ್ಮ ಅಕ್ಕನ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಒಂದಾಗ್ಬಿಟ್ಟು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಸದ್ಯಕ್ಕೆ ಇವರಿಬ್ರು ಇದ್ದಾರಲ್ಲ, ಏನು ವಿಷಯ ಇವ್ರ ಹತ್ರ ಬಾಯಿ ಬಿಟ್ಟಿಲ್ಲ ನಾನು. ಒಟ್ಟಿನಲ್ಲಿ ನಮ್ಮ ಅಕ್ಕನ ಹತ್ರ ಬಂದು ಕ್ಷಮೆ ಕೇಳಿದೆ, ಚೆನ್ನಾಗಿರೋಣ ಅಕ್ಕ ಅಂತೇಳಿ ಹೇಳಿದೆ. ಆದಷ್ಟು ಹೆಣ್ಮಕ್ಳು ಒಳ್ಳೆ ನಿರ್ಧಾರ ತಗೊಳ್ರಿ. ಯಾರನ್ನು ಮದುವೆ ಆದರೆ ನಾವು ಚೆನ್ನಾಗಿರ್ತೀವಿ ಅಂತ ಅಂದ ಚಂದ ಮಾತ್ರ ನೋಡಬಾರ್ದು. ನಮ್ಮ ಅಕ್ಕ ನಾನು ಯಾರನ್ನು ಮದುವೆ ಆದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ಯೋಚನೆ ಮಾಡಿಬಿಟ್ಟು ಇವತ್ತು ಅವಳು ಮದುವೆ ಆದ್ಲು. ಅವಳ ಜೀವನ ತುಂಬ ಚೆನ್ನಾಗಿದೆ. ಅದಕ್ಕೆ ಯಾವ ಅಪ್ಪ ಅಮ್ಮನೂ ಬೇಡ, ಯಾವ ತವ್ರ ಮನೆಯೂ ಬೇಡ ಅನ್ನಂಗೆ ಇದ್ದಾಳೆ ಅವಳು. ಅದಕ್ಕೇನೆ ನಮ್ಮ ಜೀವನ ಚೆನ್ನಾಗಿರೋದು ನೋಡಬೇಕು, ಯಾವತ್ತೂ ನೆಮ್ಮದಿಯಾಗಿರೋದು ನೋಡಬೇಕು. ಎಲ್ಲ ಇವಾಗ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ನಾನು ಅಂದ ಚಂದಕ್ಕೆ ಮಾತ್ರ ಯಾವತ್ತೂ ಬೆರಗಾಗೋದು ಒಳ್ಳೇದಲ್ಲ ಹೆಣ್ಮಕ್ಳು. ಅಂದ ಚಂದ ಅನ್ನೋದು ಅದೆಲ್ಲ ಸುಮ್ಮನೆ. ನಾವು ನೆಮ್ಮದಿ ಮುಖ್ಯ. ಅಂದ ಚಂದ ಎಷ್ಟಿದ್ರೇನು ಹೆಣ್ಮಕ್ಳಿಗೆ ನೆಮ್ಮದಿ ಇರಬೇಕು, ಒಳ್ಳೆ ಗಂಡ ಸಿಗ್ಬೇಕಲ್ವಾ. ನಾನಿವತ್ತು ಹಿಂಗೆ ಆಯ್ಕೆ ಮಾಡ್ಕೊಂಡು ಅಂದ ಚಂದ ನೋಡಿ ಆಯ್ಕೆ ಮಾಡಿಕೊಂಡು ಏನು ಎತ್ತ ಅಂತೇಳಿ ವಿಚಾರಿಸ್ದಲೇ ಇವತ್ತು ಹಿಂಗೆ ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ. ಆದರೆ ನಮ್ಮ ಅಕ್ಕ ಅವಳ ಜೀವನದಲ್ಲಿ ಇವತ್ತು ನನ್ನ ಮದುವೆ ಅಂತ ಆದರೆ ಆ ಹುಡುಗನೇ ಮದುವೆ ಆಗೋದಂತೇಳಿ ಸರಿಯಾದ ನಿರ್ಧಾರ ತಗೊಂಡು ಮದುವೆ ಆಗ್ಬಿಟ್ಲು. ನನ್ನ ಜೀವನ ಹಿಂಗಿರುತ್ತೆ ಅಂತ ಅವಳು ಯೋಚನೆ ಮಾಡಿದ್ಲು. ಯೋಚನೆ ಮಾಡಿಬಿಟ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ ನಮ್ಮ ಅಕ್ಕ ಇವತ್ತು. ಅಷ್ಟೇ, ಯಾರೇ ಆಗಿರಲಿ ಅಷ್ಟೇ. ನಂದ ಚಂದ ಯಾವತ್ತೂ ಮುಖ್ಯ ಅಲ್ಲ ಜೀವನಕ್ಕೆ. ನೆಮ್ಮದಿ ಮುಖ್ಯ, ಒಳ್ಳೆ ಗಂಡ ಮುಖ್ಯ, ಅಷ್ಟೇ ಬೇಕಾಗಿರೋದು.
ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.